ನಮಸ್ಕಾರ, ನಾನು ಶುಭಾ. ನಾವು ಕಿಚನಲ್ಲಿ ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ. ತೊಗರಿಬೇಳೆ ತಂದಿದ ತಕ್ಷಣ ನಾವು ಬಾಕ್ಸಿಗೆ ಸ್ಟೋರ್ ಮಾಡ್ತೀವಲ್ಲ, ನೀವು ಮೊದಲು ಏನು ಮಾಡಬೇಕಂದ್ರೆ ಒಂಚೂರು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆಗೆ ಇಡಿಸೋ ಥರ ಮಿಕ್ಸ್ ಮಾಡಿಕೊಂಡು, ಮತ್ತು ನೀವು ಯಾವ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೇಕಂತಿರ್ತೀರಲ್ಲ ಆ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದ್ದೀರಂದರೆ ನೀವು ತೊಗರಿಬೇಳೆ ಎಷ್ಟೇ ದಿನ ಇಟ್ಟರೂ ಹುಳು ಬೀಳಲ್ಲ. ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ಗ್ಯಾಸ್ ಮೇಲೆ ನಾನು ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು 1 ಗ್ಲಾಸಷ್ಟು ನೀರು ಸೇರಿಸಿದ್ದೀನಿ. ಕಾಫಿ ಪುಡಿ ಒಂದು ಸ್ವಲ್ಪ, ಅರಿಶಿನ ಒಂದು ಸ್ವಲ್ಪ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ. ಚೆನ್ನಾಗಿ ಕುದಿ ಬರಬೇಕು. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಸ್ಟ್ರೈನರಲ್ಲಿ ಸೋದಿಸ್ಬಿಡಿ. ನೀವು ಕಾಫಿ ಪುಡಿ ಮತ್ತು ಅರಿಶಿನ ಸೇರಿಸುವಾಗ ಕಾಫಿ ಪುಡಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇರಲಿ, ಅರಿಶಿನ ಜಾಸ್ತಿ ಇರಲಿ. ಅರಿಶಿಣದಲ್ಲಿ ಎಷ್ಟು ಒಳ್ಳೆಯ ಗುಣಗಳಿದೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ. ಇದನ್ನು ನೀವು ನೋಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಶಾಂಪು, ನೀವು ಯಾವ ಶಾಂಪು ಬಳಸ್ತೀರಲ್ಲ, ನಾನು ಕ್ಲಿನಿಕ್ ಪ್ಲಸ್ಸೇ ಬಳಸೋದು. ನೀವು ಯಾವುದೇ ಶಾಂಪು ಆಗಲಿ ಬಿಡಿ, ಇಂಥ ಶಾಂಪು ಅಂತಿಲ್ಲ, ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ನೀವು ನಿಮ್ಮ ಹೇರ್ಗೆ ತಣ್ಣಗಾದ್ಮೇಲೆ ಅಪ್ಲೈ ಮಾಡಿಕೊಂಡು ಒಂದು 15 ನಿಮಿಷ ಆದಮೇಲೆ ಹೇರ್ ವಾಶ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಮತ್ತು ಹೇರ್ಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಇದನ್ನೇ ಅಪ್ಲೈ ಮಾಡೋದು, ಅದನ್ನೇ ತೋರಿಸ್ಕೊಟ್ಟಿದ್ದೀನಿ. ಬೇಕಾದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದನ್ನು ನೀವು ದಿನ ಬಿಟ್ಟು ದಿನ ಅಂದರೆ ವಾರಕ್ಕೆ 3 ಟೈಮ್ ಇದನ್ನು ಈ ಥರ ಮಾಡ್ಕೊಂಡು ಬಂದರೆ ನಿಮ್ಮ ಹೇರ್ಸ್ ಅಂತೂ ತುಂಬ ಚೆನ್ನಾಗಿ ಬೆಳೆಯುತ್ತೆ. ನಾನು ಟ್ರೈ ಮಾಡೋದೇ ನಾನು ನಿಮಗೆ ತೋರಿಸ್ಕೊಟ್ಟಿರೋದು. ಬೇಕಾದರೆ ನೀವು ಟ್ರೈ ಮಾಡಿ. ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ನೋಡಿ ನಾನು ಹೇರ್ ವಾಶ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಯಾರೆಟ್ ಒಂದೊಂದು ಸತಿ ಸಿಪ್ಪೆ ತೆಗಿಯೋಣ ಅಂದರೆ ಸಿಪ್ಪೆ ತೆಗಿಯೋ ಸಿಕ್ಕಲ್ಲ. ಆ ಟೈಮಲ್ಲಿ ನಿಮ್ಮ ಮನೇಲಿ ಪೋರ್ಕ್ ಸ್ಪೂನ್ ಅಂತೂ ಇರುತ್ತಲ್ಲ, ಪೋರ್ಕ್ ಸ್ಪೂನ್ ತಿರುಗಿಸ್ಬಿಟ್ಟು ನೋಡಿ ಈ ಥರ ಸಿಪ್ಪೆ ತೆಗೆದುಕೋಬೋದು. ಅಂದರೆ ಇದರಲ್ಲಿ ತೆಗಿಯೋದ್ರಿಂದ ನಿಮಗೆ ಅಷ್ಟು ಸಿಪ್ಪೆ ವೇಸ್ಟ್ ಹೋಗಲ್ಲ. ನೋಡಿ ಸ್ವಲ್ಪ ಮೇಲೆದು ಮಾತ್ರ ಬಂದುಬಿಡುತ್ತೆ, ಜಾಸ್ತಿ ಸಿಪ್ಪೆ ಕೂಡ ವೇಸ್ಟ್ ಆಗಲ್ಲ. ನೋಡಿ ತೋರಿಸ್ತೀನಿ. ಈ ಥರ ನಿಮಗೆ ಎಷ್ಟು ಕ್ಯಾರೆಟ್ ಬೇಕೋ ಅಷ್ಟು ಸಿಪ್ಪೆ ತೆಗೆದುಕೋಬೋದು. ಮತ್ತು ಕ್ಯಾರೆಟ್ ನಾವು ತುರಿಬೇಕಾಗಿರುತ್ತೆ. ತುರಿಮಣೆಯಲ್ಲಿ ತುರಿಯುವಾಗ ಏನಾಗುತ್ತೆ, ಇದು ಜೋರಾಗಿ ಈ ಥರ ನಾವು ಫಾಸ್ಟಾಗಿ ತುರಿಯುವಾಗ ನಮ್ಮ ಬೆರಳು ಕೊಟ್ಬಿಡ್ತೀವಲ್ಲ, ನಿಮಗೆ ನಿಮ್ಮ ಬೆರಳು ಕೊಟ್ಬಿಡ್ತೀವಿ ಮತ್ತು ಕ್ಯಾರೆಟ್ ತುಂಬ ಚಿಕ್ಕದಾಗಿದೆ ಅನ್ನೋವಾಗ ನೀವು ಈ ಟ್ರಿಕ್ಸ್ ಟ್ರೈ ಮಾಡ್ಬೋದು. ನೋಡಿ ಪೋರ್ಕಿಂದೆ ಚುಚ್ಚಿದ್ದೀನಲ್ವಾ, ಇವಾಗ ಬೇಗನೂ ತುರಿಬೋದು ಮತ್ತು ನಿಮ್ಮ ಬೆರಳು ಕೊಡೋ ಭಯ ಕೂಡ ನಿಮಗಿರಲ್ಲ. ನೋಡಿ ಒಂದಷ್ಟು ತುರಿದ್ಬಿಟ್ಟಿದ್ದೀನಿ. ಲಾಸ್ಟ್ವರೆಗೂ ತುರಿಬೋದು. ಇಷ್ಟು ಚಿಕ್ಕದಾಗಿರುತ್ತಲ್ಲ ಅದನ್ನು ಕೂಡ ನೀವು ಸ್ಪೂನ್ಗೆ ಹಾಕ್ಬಿಟ್ಟು ನೋಡಿ ಈ ಥರ ತುರಿದ್ಬಿಡ್ಬೋದು. ಟ್ರೈ ಮಾಡಿ ನೋಡಿ. ನಿಮಗೆ ಕ್ಯಾರೆಟ್ ಚಿಕ್ಕದಾಗಿದೆ, ಜಾಸ್ತಿ ತುರಿಬೇಕಂದಾಗ ಇದನ್ನು ಟ್ರೈ ಮಾಡೋದಂತೂ ಮರಿಬೇಡಿ. ಕಡಲೆಕಾಯಿ, ನಾವು ಕಡಲೆಕಾಯಿ ಸಿಪ್ಪೆ ತೆಗಿತಾ ಇರ್ತೀವಲ್ಲ, ಕಡಲೆಕಾಯಿ ಜಾಸ್ತಿ ಬಿಡಿಸ್ಬೇಕಂದಾಗ ನೋಡಿ ಕೈಯಲ್ಲಿ ಈ ಥರ ಬಿಡಿಸೋವಾಗ ನಮಗೆ ಬೆರಳು ನೋವು ಬಂದುಬಿಡುತ್ತೆ. ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಚಿಮಟಿ ಅಂತೂ ಇರುತ್ತಲ್ವ, ಈ ಚಿಮಟಿ ತಗೊಂಡ್ರೆ ನೋಡಿ ತುಂಬ ಬೇಗನೂ ಬಿಡಿಸ್ಬೋದು. ನಿಮ್ಗೆ ಕಷ್ಟ ಕೂಡ ಆಗಲ್ಲ ಈ ಥರ ಬಿಡಿಸ್ಬೇಕಂದ್ರೆ. ನೀವು ಫ್ರೀ ಇರೋ ಟೈಮಲ್ಲಿ ಕಡಲೆಕಾಯಿ ಈ ಥರ ಬಿಡಿಸ್ಬಿಟ್ಟು ಇಡ್ಬೋದು. ಎಷ್ಟೇ ಕಡಲೆಕಾಯಿ ಇರಲಿ ಬಿಡಿ, ಈ ಥರ ಒಂದು ಚಿಮಟೆ ಇರಿ ಅಂದರೆ ನೀವು ಕಡಲೆಕಾಯಿಂದ ಸಿಪ್ಪೆ ಸಪ್ರೇಟ್ ಮಾಡ್ಕೋಬೋದು. ತುಂಬ ಸುಲಭ, ನಾನು ಹೇಳೋದೇ ಅಲ್ಲ. ಬೇಕಾದರೆ ನೀವು ಒಂದು ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ. ಎಲ್ಲನೂ ನೋಡಿ ಈ ಥರ ಚಿಮಟೆಯಲ್ಲಿ ಹಿಂಗೆ ಮಾಡಿಬಿಟ್ಟು ನೀವು ಒಂದು ಪ್ಲೇಟ್ಗೆ ಹಾಕ್ಕೊಂಡಾದರೂ ಸಪ್ರೇಟ್ ಮಾಡ್ಕೋಬೋದು. ಇಲ್ಲ ನಾನು ಸ್ವಲ್ಪನೇ ಇದೆಯಲ್ವಾ, ನಾನು ಕೈಯಲ್ಲೇ ಎತ್ಕೊತಾ ಇದ್ದೀನಿ. ನಿಮ್ಮದು ಜಾಸ್ತಿ ಇದ್ದರೆ ಒಂದು ಪ್ಲೇಟ್ಗೆ ಹಂಗೆ ಹಾಕ್ಕೊಂಡು ಸಪ್ರೇಟ್ ಮಾಡ್ಕೊಳ್ಳಿ. ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಇನ್ನೂ ಒಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಕುಟ್ಟಣಿಗೆ ಕಲ್ಲು ತಗೊಂಡು ನೋಡಿ ನಿಧಾನವಾಗಿ ಕಡಲೆಕಾಯಿನೂ ಹೊಡಿಬೇಕು. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಹಿಂಗೆ ನಿಧಾನವಾಗಿ ಹೊಡಿಬೇಕು, ಜಾಸ್ತಿ ಜೋರಾಗಿ ಹೊಡಿಬಾರ್ದು. ನಿಧಾನವಾಗಿ ಈ ಥರ ಹೊಡಿತಾ ಇದ್ದರೆ ನೋಡಿ ತೋರಿಸ್ತಾ ಇದ್ದೀನಿ, ಸಿಪ್ಪೆ ಸಪ್ರೇಟ್ ಆಗ್ತಾ ಇದೆ, ಬೀಜನೂ ಸಪ್ರೇಟ್ ಆಗ್ತಾ ಇದೆ. ಇದು ತುಂಬ ಸುಲಭ. ಅಂದರೆ ನಮಗೆ ಚಿಮಟಿ ಇಲ್ಲ ಮತ್ತು ಬೇಗನೆ ಬೇಕು ಅನ್ನೋವಾಗ ಈ ಥರ ಮಾಡ್ಕೋಬೋದು. ಇದು ತುಂಬ ಬೇಗ ಆಗುತ್ತೆ, ಇನ್ನು ನಿಮಗೆ ಟೈಮ್ ಕೂಡ ತಗೊಳ್ಳಲ್ಲ. ಮತ್ತು ನೀವು ಇದನ್ನು ಬೀಜ ಸಪ್ರೇಟು ಸಿಪ್ಪೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಂಗೆ ನೀವು ಕೂಡ ಬೀಜ ಸಪ್ರೇಟು ಸಿಪ್ಪೆ ಸಪ್ರೇಟ್ ಮಾಡಿಕೊಂಡು ಕಡಲೆ ಬೀಜನೂ ಮತ್ತು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ. ಸಿಪ್ಪೆ ನೋಡಿ ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಂದು ಒಂದಿಷ್ಟು ಸಿಪ್ಪೆ ಇದೆ, ನಾನು 2 ಲೀಟ್ರಷ್ಟು ನೀರು ಬಿಸಿ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಇಲ್ಲ, ಸ್ವಲ್ಪ ನೀರು ಬಿಸಿ ಇರೋವಾಗ 1 ಹಿಡಿಯಷ್ಟು ಸಿಪ್ಪೆನೂ ಅದರೊಳಗಡೆಗೆ ಹಾಕ್ಬಿಟ್ಟು 2 ದಿನ ಬಿಟ್ಬಿಡಬೇಕು. ನೋಡಿ ಇದರೊಳಗಡೆಗೆ ಹಾಕಿ ನಾನು 2 ದಿನ ಬಿಟ್ಟಾದಮೇಲೆ ನಿಮಗೆ ತೋರಿಸ್ತೀನಿ. ಮತ್ತು ಮಿಕ್ಸಿ ಜಾರ್ಗೆ ಇದೇ ಸಿಪ್ಪೆ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಬನ್ನಿ. ಜಾಸ್ತಿ ನುಣ್ಣಗೆ ಬೇಡ, ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬನ್ನಿ. ನೋಡಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಬಂದಿದ್ದೀನಲ್ಲ, ನಾವು ಪಾಟ್ಗಳಲ್ಲಿ ಗಿಡಗಳಿಟ್ಟಿರ್ತೀವಿ. ಹೂ ಬಿಡೋ ಗಿಡಗಳು ಹೂ ಚೆನ್ನಾಗಿ ಬಿಡ್ತಾ ಇಲ್ಲ, ಹೂ ಚೆನ್ನಾಗಿ ಬಿಡ್ತಾ ಇಲ್ಲ, ಗಿಡಗಳು ಚೆನ್ನಾಗಿಲ್ಲ, ನಮ್ಮದು ಚೆನ್ನಾಗಿ ಬೆಳೀತಾನೇ ಇಲ್ಲ ಗಿಡಗಳನ್ನೋರು, ನೀವು ತಿಂಗಳಿಗೊಂದು ಟೈಮು ಈ ಪುಡಿನೂ ಸ್ಟೋರ್ ಮಾಡಿ ಇಟ್ಕೋಬೇಕು ನಿಮಗೆ ಸಿಕ್ಕಾಗ.
ತಿಂಗಳು ನೋಡಿ ಈ ಥರ ಆ ಪುಡಿನ ಚಿಮ್ಕಿಸ್ಬಿಟ್ಟು ಮಣ್ಣೊಳಗಡೆ ಮಿಕ್ಸ್ ಮಾಡಿಬಿಡಬೇಕು. ಇಲ್ಲ ಸಿಪ್ಪೆನೇ ನಾವು ಪುಡಿ ಮಾಡಲ್ಲ ಅನ್ನೋರು ಸಿಪ್ಪೆ ಆದರೂ ಇರುತ್ತಲ್ಲ, ಇದನ್ನು ಬೇಕಾದರೆ ಪಾಟ್ ಒಳಗೆ ಸೇರಿಸ್ಬಿಟ್ಟು ನೀರು ಹಾಕಿ. ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿರುತ್ತೆ, ಹೂ ಕೂಡ ಚೆನ್ನಾಗಿ ಬಿಡ್ತವೆ. ಮತ್ತು ನಾನು ಆ 2 ಡೇಸ್ ಆದಮೇಲೆ ಇಟ್ಟಿದ್ನಲ್ಲ, ಅದನ್ನು 5 ಲೀಟ್ರ್ ನೀರು ತಗೋಬೇಕು. ಮತ್ತು ಈ ನೀರನ್ನ ಅದರೊಳಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ನಿಮ್ಮ ಗಿಡಗಳಿಗೆ ಈ ನೀರು ಹಾಕೋದ್ರಿಂದ ಕೂಡ ಗಿಡಗಳು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿದ್ರೆ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.